ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ಹೇಳ್ತಾರೆ, ನಾನು ನಮ್ಮವ್ವ ನನ್ನ ನೆರಳಿದ್ದಂಗೆ, ನಾನೇನೇ ತೀರ್ಮಾನ ತಗೊಂಡ್ರು ಅವಳು ತೀರ್ಮಾನ ತಗೊಂಡಂಗೆ ಅಂದ್ಕೊಂಡಿದ್ದೆ. ಅದೇ ತಪ್ಪಾಗೋಯ್ತೆ ನೀನು ಮಾಡಿರೋ ಈ ಕೆಲಸದಿಂದ. ನನಗೆ ನಿನ್ನ ಮ್ಯಾಗೆ ಕೋಪನೂ ಬರ್ತಾ ಇಲ್ಲ, ಬೇಸರನೂ ಬರ್ತಾ ಇಲ್ಲ. ಆದರೆ ಇಂಥ ದೊಡ್ಡ ದ್ರೋಹ ಮಾಡಿದೆ ಅಲ್ಲ ಅಂತ ಶಾನೆ ನೋವಾಯ್ತೈತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ನೋಡಿರೋ ಭದ್ರಾಜ್ಜಿ ಮಗ ಹೇಳಿರೋ ಮಾತನ್ನ ನೆನಪಿಸ್ಕೊಂಡು ನೋವು ಪಡ್ತಾ ಇರ್ತಾರೆ. ಅದು ಹಂಗಲ್ಲ ಕಣ ಶಿವರಾಮ ಅಂತ ಭದ್ರಾಜ್ಜಿ ಹೇಳಿದಾಗ ಶಿವರಾಮೇಗೌಡರು ಅವ್ವ ಅಂತ ಜೋರಾಗಿ ಕಿರಿಸ್ತಾರೆ. ಈ ವಿಚಾರದಲ್ಲಿ ನೀನು ಒಂದೇ ಒಂದು ಮಾತಾಡಬೇಡ, ಬ್ಯಾರೆ ಯಾರೇ ಆದ್ರೂ ನನಗೆ ಕೋಪ ಬಂದಿರೋದು. ಆದ್ರೆ ನನ್ನ ಹೆತ್ತವ್ವನೇ ಇಂಥ ಕೆಲಸ ಮಾಡಿದ್ರೆ ನಾನು ಹೆಂಗೆ ಸಹಿಸ್ಕೊಳ್ಳಿ? ಈ ವಿಷಯದಲ್ಲಿ ನೀನು ಏನೇ ಹೇಳಿದ್ರು ನಾನು ಕ್ಷಮಿಸಕ್ಕಿಲ್ಲ. ಈ ಕ್ಷಣದಿಂದ ನೀನು ನನ್ನ ಮಗ ಅಂತ ಕರಿಬೇಡ, ನಾನು ನಿನ್ನನ್ನು ಅವ್ವ ಅಂತ ಕರೆಯಕ್ಕಿಲ್ಲ. ಶಿವರಾಮೇಗೌಡರು ಹಾಗೆ ಹೇಳಿದಕ್ಕೆ ಮತ್ತಷ್ಟು ಆಘಾತಕ್ಕೆ ಒಳಗಾಗ್ತಾರೆ ಭದ್ರಾಜ್ಜಿ. ಈ ಕಡೆ ಈಶ್ವರಿ ಅವರಿಗೆ ತುಂಬ ಖುಷಿಯಾಗುತ್ತೆ. ಮನೆಯವರೆಲ್ಲ ನೊಂದ್ಕೋತಾರೆ ಹಾಗಂದಿದ್ದಕ್ಕೆ ಶಿವರಾಮೇಗೌಡರು. ನೀನು ನನ್ನ ಮಗ ಅಂತ ಕರಿಬೇಡ ಅಂತ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಹೊರಟ್ಬಿಡ್ತಾರೆ. ಭದ್ರಾಜ್ಜಿ ಶಿವರಾಮ ಶಿವರಾಮ ಅಂತ ಎಷ್ಟು ಕೂಗ್ಕೊಂಡ್ರು ಅವ್ರು ಕೇಳೋದೇ ಇಲ್ಲ, ಹಾಗೆ ಹೊರಟೋಗ್ಬಿಡ್ತಾರೆ. ಲೋ ಶಿವರಾಮ ನನ್ನ ಮಾತು ಕೇಳೋ ಅಂತ ಹೇಳಿ ಭದ್ರಾಜ್ಜಿ ಜೋರಕ್ಕೆ ಅಳೋಕೆ ಶುರು ಮಾಡ್ತಾರೆ. ಅವ್ವ ಅಟ್ಟಿಲಿ ಇಂಥ ನಿಯಮ ಮಾಡೋದಕ್ಕೆ ನೀನೇ ಕಾರಣ ಆಗ್ಬಿಟ್ಟು ನೀನು ಯಾಕವ್ವ ಹಿಂಗೆ ಮಾಡಿದೆ? ಅಣ್ಣನಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕವ್ವ ಇಂಥ ಬಂಡ ಧೈರ್ಯ ಮಾಡಕ್ ಹೋದೆ ಅಂತ ಗೋವಿಂದ ಅವ್ರು ಕೇಳ್ತಾರೆ. ಚಿಕ್ಕಮ್ಮವ್ವ, ಆ ಪ್ರಶ್ನೆನ ಇಲ್ಲಿ ನಿಂತವಳಲ್ಲ ಅವಳಿಗೆ ಕೇಳಿ. ಅಮ್ಮಮ್ಮನಿಗೆ ವಯಸ್ಸಾಗದೆ ಅಂತ ನೋಡ್ದೆ ಅವ್ರು ಕೊಟ್ಟಿರೋ ಮಾತನ್ನ ಬಳಸ್ಕೊಂಡು ತನ್ನ ಕಾರ್ಯ ಸಾಧಿಸ್ಕೊಂಡಳಲ್ಲ ಅಂತವಳಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಅಂತ ವಿನಂತಿಯವ್ರು ಹೇಳ್ತಾರೆ. ಮಾತಾಡಮ್ಮಮ್ಮ ಮಾತಾಡು ಅಂತ ವಿನಂತಿಯವ್ರು ಕೇಳ್ತಾರೆ. ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನ ನನ್ನ ಮಗ ಕೊಟ್ಟಾಗದೆ. ಮಧ್ಯದಲ್ಲಿ ನಿಮ್ಮ ದರ್ಬಾರ್ ಏನು ನಡಿಬೇಕಾಗಿಲ್ಲ, ಸುಮ್ಕೆ ನಡೀತಾ ಇರಿ. ದೊಡ್ಡದಾಗಿ ಏನೋ ಮಾತಾಡಬೇಕು ಅನ್ಕೊಂಡವ್ರಿಗೆ ಬೆತ್ತ ಆಗುದು ಹಿಲಿ ಹಿಡ್ದಂಗೆ ಆಗಿರ್ಬೇಕು. ಏನಾದ್ರೂ ಸಿಕ್ಕಿದ್ರೆ ಸಾಕು ಕಾಲ್ ಕೆರ್ಕೊಂಡು ನಿಂತು ಬಿಡ್ತವ್ರೆ. ಹೋಗ್ರೆ ಇಲ್ಲಿಂದ ಅಂತ ಹೇಳ್ತಾರೆ ಭದ್ರಾಜ್ಜಿ. ಈ ಕಡೆ ಭದ್ರ ಅವರು ತನ್ನ ಅಜ್ಜಿಯನ್ನ ಮೇಲೆ ಎಬ್ಬಿಸ್ಬಿಟ್ಟು ಸಮಾಧಾನ ಮಾಡ್ಕೋ ಅಮ್ಮಮ್ಮ, ಕ್ವಾಟ್ಲೆ ಭದ್ರನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅಜ್ಜಿ. ತಮ್ಮ ನಡಿ ಅಂತ ಹೇಳಿ ಭದ್ರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಕ್ವಾಟ್ಲೆ ಅವರು. ಎಲ್ರು ಹೋದ್ಮೇಲೆ ವಿದ್ಯೆಯವರು ಅಳ್ತಾ ಜೋರಾಗಿ ಅಮ್ಮಮ್ಮ ಅಂತ ಹೋಗಿ ಅವ್ರನ್ನ ಅಪ್ಕೋತಾರೆ. ಆಗ ಭದ್ರಾಜ್ಜಿ ಹೇಳ್ತಾರೆ, ಲೇ ಏನ್ ಆಗೈತಂತ ಇವಾಗ ನೀನ್ ಅಳ್ತಾ ಇದೀಯಾ? ಸುಮ್ಕಿರು, ಮುಂದೆ ಎಲ್ಲ ಸರಿ ಹೋಯ್ತದೆ, ಸಮಾಧಾನ ಮಾಡ್ಕೊ. ಮುಂದೆ ಏನ್ ಬಂದ್ರು ನಾನಿದ್ದೀನಿ, ನಾನ್ ನೋಡ್ಕೋತೀನಿ, ನೀನ್ ಧೈರ್ಯವಾಗಿರು ಅಂತ ಭದ್ರಾಜ್ಜಿ ವಿದ್ಯೆನಿಗೆ ಭರವಸೆನ ಕೊಡ್ತಾರೆ. ಈ ಕಡೆ ಭದ್ರ ಅವರು ಮೌನವಾಗಿ ನಿಂತಿರ್ತಾರೆ. ಅಮ್ಮಮ್ಮ, ಅವತ್ತು ಅಪ್ಪಯ್ಯಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮಿಬ್ರು ಮಧ್ಯ ಬಿರುಕು ಬರ್ದಂಗೆ ನಾನ್ ನೋಡ್ಕೋತೀನಂತ ಮಾತು ಕೊಟ್ಟಿದ್ಲು. ಆ ಮಾತು ಕೊಟ್ಟಿರೋದಕ್ಕೋ ಏನು ಮಾಡಿರೋ ತಪ್ಪನ್ನೆಲ್ಲ ತನ್ ಮೇಲೆ ಹಾಕ್ಕೊಂಡು ಪಾಪ ಈ ರೀತಿ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅದನ್ನ ನೋಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ ಕಣ್ಲ ಅಂತ ಹೇಳ್ತಾರೆ ಭದ್ರ ಅವರು. ಆದ್ರೆ ಅಪ್ಪಯ್ಯ ಅಮ್ಮಮ್ಮಗೆ ಅಂದಿದ್ ಮಾತನ್ನ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ ಕಣ್ಲ ಅಂತ ಹೇಳ್ತಾರೆ ಭದ್ರ ಅವರು. ನೋಡು ಅಣ್ತಮ್ಮ, ಅಮ್ಮಮ್ಮ ತನ್ನ ಮೇಲೆ ಹಾಕಂದೆ ಹೋಗ್ದಿದ್ರೆ ಇವತ್ತು ಭೂಕಂಪ ಸುನಾಮಿ ಎರಡು ಒಟ್ಟಿಗೆ ಆಗಿರೋದು. ಅದನ್ನ ತಪ್ಪಿಸ್ಬೇಕು ಅಂತಲೇ ಇಂಥ ಕೆಲಸ ಮಾಡಿರೋದು ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಆದ್ರೆ ಅವಳನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಪರೀಕ್ಷೆಗೆ ಹಾಲ್ ಟಿಕೆಟ್ ಕೊಡಿಸ್ದೆ ಹೋಗಿದ್ದಿದ್ರೆ ಇವತ್ತು ಅಮ್ಮಮ್ಮಂತವ ಮಾತು ತಗೊಳ್ಳೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಭದ್ರ ಅವರು. ಅಮ್ಮಮ್ಮ ಅವಳನ್ನ ಪರೀಕ್ಷೆ ಬರೆಯೋಕ್ಕೆ ಕರ್ಕೊಂಡು ಹೋಯ್ತಾನೆ ಇರಲಿಲ್ಲ. ಅವತ್ತು ನಾನು ಮಾಡಿರೋ ತಪ್ಪಿಗೆ ಅಮ್ಮಮ್ಮ ಶಿಕ್ಷೆ ಅನುಭವಿಸಂಗೆ ಆಗ್ಬಿಡ್ತಲ್ಲ, ಅದೇ ಕಣ್ಲ ನನಗೆ ಶಾನೆ ನೋವಾಗ್ತಾ ಇರೋದು. ಅಷ್ಟರಲ್ಲಿ ಭದ್ರನ ಹತ್ರ ಅಜ್ಜಿ ಬರ್ತಾರೆ. ಭದ್ರ ಅಂತ ಅಜ್ಜಿ ಹೇಳಿದಾಗ ಅವ್ರನ್ನ ಅಪ್ಕೊಂಡು ಭದ್ರ ಅವ್ರು ಹೇಳ್ತಾರೆ, ಅಮ್ಮಮ್ಮ ನನ್ನಿಂದ ಶಾನೆ ತಪ್ಪಾಗೋಯ್ತು ಕಣಮ್ಮ. ಕ್ವಾಟ್ಲೆ ಮುಖ ಭದ್ರ ಅಜ್ಜಿ ನೋಡಿದಾಗ ಕ್ವಾಟ್ಲೆ ಅವ್ರು ಹೇಳ್ತಾರೆ, ನನ್ಗೆ ಎಲ್ಲ ವಿಷಯನೂ ಗೊತ್ತು ಅಮ್ಮಮ್ಮ ಅಂತ ಹೇಳ್ತಾರೆ. ಲೋ ಭದ್ರ, ಈಗ ಏನಾಗೈತಂತ ಇಂಥ ಸಂಕಟ ಪಡ್ತಾ ಇದೀಯ ನೀನು? ಏನೂ ಆಗಿಲ್ಲ, ನೀನ್ ಧೈರ್ಯವಾಗಿರು. ಆದ್ರೂ ಅಮ್ಮಮ್ಮ ಅಪ್ಪಯ್ಯ ನಿನ್ ಮ್ಯಾಗೆ ಇಷ್ಟೊಂದು ಕೋಪ ಮಾಡ್ಕೊಂತಾರಂತ ನಾನು ಅನ್ಕೊಂಡಿರ್ಲಿಲ್ಲ ಬಿಡು ಅಂತ ಹೇಳ್ತಾರೆ ಭದ್ರ ಅವರು. ಯಾರ ಮೇಲೆ ಅತಿಯಾದ ಪ್ರೀತಿ ಇರ್ತದೋ ಅವ್ರ ಮೇಲೆ ಕಣ್ಲ ಬೇಗ ಕೋಪ ಬರೋದು. ನನ್ನ ಮಗ ಇಲ್ಲಿ ಗಂಟ ರಾಣಿಯಂಗ್ ನೋಡ್ಕೊಂಡವನೆ, ಅವನಿಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಅಧಿಕಾರ ಹಕ್ಕು ಎರಡೂ ಐತೆ ಕಣ್ಲ. ಹಾಗಂತ ಅಜ್ಜಿ ಹೇಳಿದಾಗ ಭದ್ರ ಅವ್ರು ಹೇಳ್ತಾರೆ, ಇಬ್ರು ಸೇರಿ ಇಂಥ ಕೆಲಸ ಮಾಡಿದೀವಂತ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳ್ತಾರೆ ಭದ್ರ ಅವರು. ಅವಾಗ ಏನೇ ಶಿಕ್ಷೆ ಕೊಟ್ರು ನಾವಿಬ್ರು ಸೇರಿ ಅನುಭವಿಸ್ಬೋದಾಗಿತ್ತಲ್ಲ ಅಂತ ಹೇಳ್ತಾರೆ ಭದ್ರ ಅವರು. ನೋಡು, ನಾನ್ ತಪ್ಪು ಮಾಡಿದೀನಿ ಅಂತ ಗೊತ್ತಾಗಿದ್ಕೆ ಅವನ ಮನ್ಸಿಗೆ ಅಷ್ಟೊಂದು ನೋವಾಗೈತೆ. ಅದ್ರ ಮ್ಯಾಕೆ ನೀನು ಸೇರ್ಕೊಂಡಿದೀಯ ಅಂತ ಗೊತ್ತಾದ್ರೆ ಅವನು ಕುಸ್ತೋಗ್ಬಿಡ್ತಿದ್ದ ಕಣಪ್ಪ ಅಂತ ಹೇಳ್ತಾರೆ ಭದ್ರಾಜ್ಜಿ. ಅಲ್ಲ ಕಣಮ್ಮಮ್ಮ, ವಿದ್ಯಾನ ಅಂತ ಭದ್ರ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ಕರ್ಕೊಂಡು ಹೋಗಕ್ಕೆ ಸಹಾಯ ಮಾಡಿಲ್ಲ, ವಿಷಯ ನಮ್ಮೊಳಗೆ ಇರ್ಲಿ. ನೋಡ್ಲೆ ಭದ್ರ, ಈ ಅಟ್ಟಿಲಿ ಗ್ವಾಡಿಗೂ ಕಿವಿ ಉಟ್ಕೊಂಡ್ಬಿಟ್ಟವೆ. ಏನಾದ್ರೂ ಸಿಕ್ಕಿದ್ರೆ ಸಾಕು ಡಂಗುರ ಸಾರ್ಬಿಡೋಣ ಅಂತ ಕಾಯ್ಕೊಂಡು ಕುಂಟವೆ.
ಅದಕ್ಕೆ ಏನಾರ ಇರಲಿ, ಸಮಯ ಸಂದರ್ಭ ಹೆಂಗಾರ ಇರಲಿ, ಅವಳನ್ನ ಪರೀಕ್ಷೆ ಬರೆಯಕ್ಕೆ ಕರ್ಕೊಂಡು ಹೋಗಿರೋದು ನಾನೇಯ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಈ ವಿಷಯನ ಯಾರ ತವ ಬಾಯಿ ಬಿಡಕ್ಕಿಲ್ಲ ಅಂತ ನನ್ನ ಮ್ಯಾಗೆ ಆಣೆ ಮಾಡು ಅಂತ ಕೇಳ್ಕೊತಾರೆ ಭದ್ರಾ ಅಜ್ಜಿ. ಆಣೆ ಮಾಡು, ನನ್ನ ತಲೆ ಮೇಲೆ ಕೈ ಮಡಿಗೆ ಆಣೆ ಮಾಡು ಅಂತ ಕೇಳ್ಕೊಂತಾರೆ. ಆದ್ರೆ ಭದ್ರಾ ಅವರು ಮೌನವಾಗಿ ನಿಂತಿರ್ತಾರೆ. ಯಾಕಂದ್ರೆ ಈ ಹಟ್ಟಿಲಿ ಗುಳ್ಳೆ ನರಿ ಹೊಂಚಾಕಿದಂಗೆ ಹೊಂಚಾಕ್ತಿರೋ ಒಂದು ಗುಂಪೆ ಅದೇ. ಆ ಗುಂಪು ನಿಮ್ಮಪ್ಪ ಹಾಗೆ ನಿನ್ ಮಧ್ಯೆ ಬಿರುಕು ಮುಡ್ಸಕ್ಕೆ ಹೊಂಚಕ್ಕೊಂಡು ಕಾಯ್ಕೊಂಡು ಕುಂತದೆ. ಅದಕ್ಕೆ ನೀನು ನನ್ನ ತಲೆ ಮೇಲೆ ಕೈ ಮಡಗಿ ಆಣೆ ಮಾಡು ಅಂತ ಕೇಳ್ಕೊತಾರೆ. ಭದ್ರಾ ಅವರು ಆಣೆ ಮಾಡೋದಿಕ್ಕೆ ಒಪ್ಪದಿದ್ದ ಕಾರಣಕ್ಕೆ ಅವನ ಕೈಯನ್ನ ಎತ್ಕೊಂಡು ತಾವೇ ಅವರ ತಲೆ ಮೇಲೆ ಇಟ್ಕೋತಾರೆ ಭದ್ರಾ ಅಜ್ಜಿ. ಭದ್ರಾನ ಕೈಯನ್ನ ಹಿಡ್ಕೊಂಡು ತಲೆ ಮೇಲೆ ಇಟ್ಕೊಂಡು, ಈಗ ನೀನು ಈ ವಿಷಯವನ್ನು ಯಾರೆದ್ರಿಗೂ ಹೇಳಬಾರ್ದು, ಪರೀಕ್ಷೆ ಬರೆಯೋದಕ್ಕೆ ಕಾರಣ ನಾವೇ ಆಗಿದ್ದೀವಿ ಅನ್ನೋ ವಿಷಯ ಬೈಲಿಗೆ ಬರಬಾರ್ದು ಅಂತ ಆಣೆ ಮಾಡಿಸ್ಕೊತಾರೆ. ಲೇ ಕ್ವಾಟ್ಲೆ, ನೀನು ಆಟೆಯ. ಆಗ ಕ್ವಾಟ್ಲೆ ಅವ್ರು ಹೇಳ್ತಾರೆ, ಅಮ್ಮಮ್ಮ ಈ ವಿಷಯದಲ್ಲಿ 3 ಮಂಗಗಳಂಗೆ ಏನು ನೋಡಿಲ್ಲ, ಏನು ಕೇಳಿಸ್ಕೊಂಡಿಲ್ಲ, ಏನು ಮಾತಾಡಕ್ಕಿಲ್ಲ, ನೀನೇನು ಭಯ ಪಡಬೇಡ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ನಾನು ಹೇಳಿದ್ದು ನೆನಪಲ್ಲಿಟ್ಕೋ ಅಂತ ಹೇಳಿ ಭದ್ರಾ ಅಜ್ಜಿ ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ವಿದ್ಯೆಯವರಿಗೆ ಸರು ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಕಾಂಗ್ರೆಸ್ ಅಕ್ಕ, ನಿನ್ನ ರಿಸಲ್ಟ್ ನೋಡಿ ನಾನು ಕುಣಿದು ಕುಪ್ಪಳಿಸ್ಬಿಟ್ಟೆ. ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ, ನೀನು ಸೂಪರ್ ಅಕ್ಕ, ಅಂತೂ ಇಂತೂ ನೀನು ಅನ್ಕೊಂಡಿದ್ದು ಕೊನೆಗೆ ಸಾಧಿಸ್ಬಿಟ್ಟೆ. ಇಟ ಹೇಳ್ಬೇಕಂದ್ರೆ ನನಗೆ ಖುಷಿ ತಡೆಯಕ್ ಆಗ್ತಾ ಇಲ್ಲ. ವಿದ್ಯೆಯವರು ಮಾತಾಡದೆ ಸುಮ್ಮನೆ ಇರೋದನ್ನ ನೋಡಿ ಸರು ಅವ್ರು ಹೇಳ್ತಾರೆ, ಅಲೋ ಅಕ್ಕ, ಕೇಳಿಸ್ತಾ ಇಲ್ವೇ ಅಂತ ಹೇಳ್ತಾರೆ. ಹೇಳ್ ಸರು, ಕೇಳಿಸ್ತಾ ಇದೆ. ಯಾಕಕ್ಕ ಏನು ಮಾತಾಡ್ತಾ ಇಲ್ಲ, ನಿನಗೆ ಖುಷಿ ಆಯ್ತಾ ಇಲ್ವೇ ಅಂತ ಕೇಳ್ತಾರೆ ಸರು. ಆಗ ವಿದ್ಯೆಯವ್ರು ಹೇಳ್ತಾರೆ, ಸರು ಖುಷಿ ಆಗದೆ ಇರುತ್ತಾ, ಖುಷಿಗೆ ನನಗೆ ಮಾತೆ ಬರ್ತಾ ಇಲ್ಲ ಸರು. ಅಕ್ಕ, ಇವತ್ತು ಅಪ್ಪನಿಗೆ ಈ ವಿಷಯ ಗೊತ್ತಾಯ್ತು ಅಂತ ಹೇಳ್ತಾರೆ ಸರು. ಇಡೀ ರಾಜ್ಯಕ್ಕೆ ಗೊತ್ತಾಗೈತೆ, ಇನ್ನು ಅಪ್ಪಯ್ಯನ್ಗೆ ಗೊತ್ತಾಗದೆ ಇರುತ್ತೆ. ಸರಿ, ಅಪ್ಪಯ್ಯ ಏನ್ ಹೇಳಿದ್ರು ಅಂತ ಕೇಳ್ತಾರೆ ವಿದ್ಯೆಯವರು. ಏನಂದರು, ಗೊತ್ತಾದಾಗ ಹೊಸಿ ಗುರ್ರಂದ್ರು, ಈಗ ದೊಡ್ಡ ಗೌಡ್ರೆಲ್ಲ ಸುಮ್ಕಾಗಿಲ್ವೇ, ಹಂಗೆ ಅವರು ಸುಮ್ಕಾದ್ರು ಅಂತ ಹೇಳ್ತಾರೆ ಸರು ಅವರು. ಅಕ್ಕ, ನೀನ್ ಮಾಡಿರೋದು ಒಳ್ಳೆ ಕೆಲಸ ಅಂದ್ಮ್ಯಾಕೆ ನೀನ್ ಯಾಕೆ ಎದ್ರಕೊಂಡಿಯೇ, ನೀನು ಧೈರ್ಯವಾಗಿರು, ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಸರು ಅವರು. ಆಗ ವಿದ್ಯೆಯವ್ರಿಗೆ ಒಂದು ಕಾಲ್ ಬರುತ್ತೆ. ಸರ್, ಪ್ರಿನ್ಸಿಪಲ್ ಮೇಡಮ್ ನನಗೆ ಕಾಲ್ ಮಾಡ್ತವ್ರೆ, ನಾನು ನಿನಗೆ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ವಿದ್ಯೆಯವರು. ಅಷ್ಟೇ ಮೇಡಮ್ ಅಂತ ವಿದ್ಯೆಯವ್ರು ಹೇಳ್ತಾರೆ. ಆಗ ಪ್ರಿನ್ಸಿಪಲ್ ಮೇಡಮ್ ಹೇಳ್ತಾರೆ, ವಿದ್ಯಾ, ನಿನ್ ಜೊತೆಗೆ ಎಷ್ಟೊತ್ತಿಗೆ ನಾನು ಮಾತಾಡ್ತೀನಿ ಅಂತ ಅನ್ಸ್ಬಿತ್ತು ಕಣಮ್ಮ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು, ನೀನು ಗೆದ್ಬಿಟ್ಟೆ ಕಣಮ್ಮ, ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಇವತ್ತು ನಾನು ಏನೇ ಮಾಡಿದ್ರು ಅದಕ್ಕೆ ನೀವು ಕೊಟ್ಟ ಪ್ರೋತ್ಸಾಹ, ನೀವು ತೋರಿಸಿದ ಮಾರ್ಗದರ್ಶನ ಇವತ್ತು ನನ್ನ ಇಡೀ ರಾಜ್ಯದಲ್ಲಿ ಹೊಗಳ್ತಾರೆ ಅಂದ್ರೆ ಇಲ್ಲಿ ಗಂಟ ಪಾಠ ಮಾಡಿರೋ ನನ್ನ ಗುರುಗಳೇ ಕಾರಣ ಅಂತ ಹೇಳ್ತಾರೆ ವಿದ್ಯೆಯವರು. ಈ ಕ್ರೆಡಿಟ್ ಎಲ್ಲ ನನ್ನ ಎಲ್ಲ ಗುರುಗಳಿಗೂ ಸಲ್ಬೇಕು, ಅದರಲ್ಲಿ ನಾನು ಕುಗ್ದಾಗ ನನಗೆ ಧೈರ್ಯ ಹೇಳಿ ಬೆನ್ ತಟ್ಟಿದ್ ನಿಮಗ್ ಸಲ್ಬೇಕು ಮೇಡಮ್ ಅಂತ ಹೇಳ್ತಾರೆ ವಿದ್ಯೆಯವರು. ಟೀಚರ್ಗೆ ಇದಕ್ಕಿಂತ ಖುಷಿ ಬೇರೆ ಯಾವುದು ಇಲ್ಲ ಕಣಮ್ಮ. ಇವತ್ತು ನಿನ್ನಿಂದಾಗಿ ನಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ. ಬೆಳಗ್ಗೆಯಿಂದ ಇವತ್ತು ಟಿವಿ ಚಾನಲ್, ಸೋಷಿಯಲ್ ಮೀಡಿಯಾ ಅಂತ ಎಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀನಿ ಗೊತ್ತಾ. ನಿನ್ನ ಬಗ್ಗೆ ನೆನೆಸ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗ್ತಾ ಇದೆ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಮೇಡಮ್ ಅಂತ ಹೇಳ್ತಾರೆ ವಿದ್ಯೆಯವರು. ಆಗ ಮೇಡಮ್ ಹೇಳ್ತಾರೆ, ಹಾ ವಿದ್ಯಾ, ಇವತ್ತು ನಿಮ್ಮ ಇಂಟರ್ವ್ಯೂ ನೋಡಿದೆ ಕಣಮ್ಮ, ನಿಮ್ಮ ಮಾವನೇ ನಿನ್ನ ಮುಂದಕ್ಕೆ ಮೆಡಿಕಲ್ ಓದಿಸ್ತೀನಿ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಆಗ ವಿದ್ಯೆಯವರು ಶಿವರಾಮೇಗೌಡರು ತನ್ನ ತಾಯಿಗೆ ಬೈದಿದ್ದನ್ನು ನೆನ್ಪು ಮಾಡ್ಕೊಂಡು ಬೇಸರ ಮಾಡ್ಕೋತಾರೆ. ಆಗೋದಕ್ಕೆಲ್ಲ ಒಳ್ಳೇದೇ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ ಅಂತ ಹೇಳ್ತಾರೆ ಮೇಡಮ್. ಅವತ್ತು ನಿನ್ನ ಮದುವೆ ಅಂತ ಕೇಳಿ ನಿನ್ನ ಆಸೆ, ಆಕಾಂಕ್ಷೆ, ಗುರಿ ಎಲ್ಲ ನುಚ್ಚು ನೂರಾಯ್ತು ಅಂತ ಅನ್ಕೊಂಡಿದ್ದೆ. ಆದರೆ ಈಗ ನಿನ್ನ ಮಾವ ನಿನ್ನ ಗಂಡನ ಮಾತು ಕೇಳಿ ಆ ದೇವ್ರು ನಿನ್ನ ಸರಿಯಾದ ಜಾಗಕ್ಕೆ ಸೇರಿಸ್ತಿದ್ದಾನೆ ಅಂತ ಅನಿಸ್ತು ಕಣಮ್ಮ ಅಂತ ಹೇಳ್ತಾರೆ ಮೇಡಮ್ ಅವರು. ಒಂದು ವೇಳೆ ನಿನಗೇನಾದರೂ ಮದುವೆ ಆಗಿಲ್ಲ ಅಂದಿದ್ದಿದ್ರೆ ನಿನ್ನ ತಾಯಿ ಇರೋ ಪರಿಸ್ಥಿತಿಗೆ ನಿನ್ನನ್ನು ಮೆಡಿಕಲ್ ಓದ್ಸೋಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು ಕಣಮ್ಮ. ಆದರೆ ಇವಾಗ ಯಾವ ತೊಂದರೆನೂ ಇಲ್ಲ. ನಿಮ್ಮ ಮಾವ ಮಾತು ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ಉಳಿಸ್ಕೋತಾರೆ ಅನ್ನೋ ನಂಬಿಕೆ ನನಗದೆ. ಅವ್ರ ನಂಬಿಕೆನ ಉಳಿಸ್ಕೊಂಡು ನಿಮ್ಮ ಮಾವನಿಗೆ, ನಿನ್ನ ಗಂಡನಿಗೆ ಒಳ್ಳೆ ಹೆಸರು ತೊಗೊಂಬಮ್ಮ ಅಂತ ಹೇಳ್ತಾರೆ ಅವ್ರ ಮೇಡಮ್ ಅವರು. ಸರಿ ಮೇಡಮ್, ನಿಮ್ಮ ಈ ಪ್ರೀತಿ ಸಹಕಾರಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ವಿದ್ಯಾ ಅವರು. ಈ ಕಡೆ ಈಶ್ವರಿಗೆ ಹಂಗೆ ಒಂದು ಕಡೆ ಸೇರಿರುತ್ತೆ. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಅಲ್ಲ ಅತ್ತಿಗೆ, ಈ 3 ಅಡಿ ನಮ್ಮೆಲ್ಲರೂ ಕಣ್ ತಪ್ಪಿಸಿ ನಮ್ಮ ಅವನ್ನೇ ಕರ್ಕೊಂಡು ಹೋಗಿ ಪರೀಕ್ಷೆ ಬರ್ದೋಳು ಅಂದ್ರೆ ಕೈಲಿ ನಂಬಕ್ಕಾಯ್ತಾ ಇಲ್ಲ. ಅವ್ವ ಅಮ್ಮಮ್ಮ ನಮ್ಮ ಪಕ್ಷ ಬಿಟ್ಬಿಟ್ಟು ಯಾವತ್ತೋ ಆ 3 ಅಡಿ ಪಕ್ಷ ಸೇರ್ಕೊಂಡಾಗದೆ ಹೆಜ್ಜೆ ಹೆಜ್ಜೆಗೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದಾರಂತ ನಾನು ಹೇಳಿದ್ರುವೆ ನಮ್ಮ ಅವ್ವ ಹಂಗಲ್ಲ ಅಂತ ಹೇಳ್ತಿದ್ದೆ, ಇವಾಗ ಏನು ಹೇಳಿ ಅಂತ ಹೇಳ್ತಾರೆ ವಿನಂತಿ ಅವರು. ನಮ್ಮ ಅಮ್ಮಮ್ಮನಿಗೆ ಈಗ ಅವಳೇ ಹೆಚ್ಚಾಗ್ಬಿಟ್ಟವಳೆ. ಚಿತ್ರ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೆ ಬಿಟ್ಟು ಆಚೆಗೆ ಹೋಗ್ಬಾರ್ದು ಅಂತ ಕಟ್ಟಾಳೆ ಮಾಡಿಸ್ಕೊಂಡಿರೋರು ಅವರೇ ಮುರಿದ್ರೆ ಏನು ಮಾಡೋಕ್ಕಾಯ್ತದೆ ಹೇಳು ಅಂತ ಹೇಳ್ತಾರೆ ಈಶ್ವರಿ ಅವರು.
ಹ್ಞೂ ಅತ್ತಿಗೆ, ಅವಳಿಂದ ತಾನೇ ನಮ್ಮ ಮಕ್ಕಳು ಎಲ್ಲ ಆಚೆಗೆ ಹೋಗ್ದಂಗೆ ಆಗಿರೋದು. ನಮ್ಮ ಮಕ್ಳಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯವೇ? ಅವಳು PUC ಪರೀಕ್ಷೆ ಬರ್ದಿದ್ಕೆ ಅವಳಿಗೆ ಶಿಕ್ಷೆ ಕೊಡೋದು ಬಿಟ್ಟು ಡಾಕ್ಟ್ರ್ ಓದಿಸ್ತೀನಂತ ಹೇಳ್ತವ್ರಲ್ಲ. ನಂಗೆ ಎಷ್ಟು ಹೊಟ್ಟೆ ಉರಿಬೇಡ ಹೇಳು ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಆಗ ಸುಭಾಷ್ ಹೇಳ್ತಾರೆ, ನಾವೇನಾದ್ರೂ ತಪ್ಪು ಮಾಡಿದ್ರೆ ನಿಂತ ಜಾಗದಲ್ಲೇ ಶಿಕ್ಷೆ, ಆದ್ರೆ ಅವಳ ತಪ್ಪಿಗೆ ಶಿಕ್ಷೆನೇ ಇಲ್ಲ. ಒಬ್ರಿಗೊಂದು ನ್ಯಾಯ ಅಂತ ಗೊತ್ತಿದ್ರುವೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕಾಗಿದೆ. ನ್ಯಾಯ ಅಂದ್ರೆ ಯಾವತ್ತು ಒಂದೇ ಬಣ್ಣ ಕಣ್ಲ, ಅದೇ ತೂಕ ಇರ್ತದೆ. ಬಣ್ಣ ಬದಲಾಯಿಸಿದ್ರೆ ಅದು ನ್ಯಾಯ ಆಗಕ್ಕಿಲ್ಲ, ರಾಜಕೀಯ ಆಗ್ತದೆ. ಇಲ್ಲೂ ಆಟೆಯ. ಸಾವಿತ್ರಿನು ಮತ್ತೆ ಈಶ್ವರಿ ಮಕ್ಕಳನ್ನು ಒಂಥರ ನೋಡಿ, ಭದ್ರನ್ ಹೆಂಡ್ತಿನಿ ಇನ್ನೊಂದ್ ತರ ನೋಡಿ ರಾಜಕೀಯ ಮಾಡ್ತವ್ರೆ ನಿಮ್ ದೊಡ್ಡಪ್ಪ ಅಂತ ಹೇಳ್ತಾರೆ ಈಶ್ವರಿ ಅವರು. ಇದನ್ನ ಇಷ್ಟ್ ದಿನ ನಾವ್ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ ನೋಡು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈಗ ಅರ್ಥ ಮಾಡ್ಕೊಂಡೆ ತಾನೆ, ಏನ್ ಮಾಡಿ ಅಂತ ವಿನಂತಿ ಅವ್ರು ಕೇಳ್ತಾರೆ. ನೀವಿಬ್ರು ನಾವಿವಾಗ ಓದ್ತೀವಂತ ಅಣ್ಣನ ಮುಂದೆ ನಿಂತ್ಕೊಳ್ಳಿ, ಹಾಗೇನ್ ಮಾಡ್ತಾರ ನೋಡುವ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅವ್ವ ತಾಯಿ, ಅಂತ ಕೆಲಸ ಏನಾದ್ರೂ ಮಾಡ್ಬಿಡ್ಬಿಟ್ಟಿಯ. ಸ್ಕೂಲ್ಗೆ ಹೋಗ್ತಿದ್ದಾಗೆ ತಲೆಗೆ ವಿದ್ಯೆ ಹತ್ತದೆ. ನಮ್ಮಮ್ಮ ಹೆಣ್ಣೈಕ್ಳು ಸ್ಕೂಲ್ಗೆ ಹೋಗೋದ್ ಬೇಡ ಅಂದಾಗ ಡಾನ್ಸ್ ಮಾಡಿ ಸಂಭ್ರಮ ಪಟ್ಟಿದ್ವಿ, ಈಗ ತಿರ್ಗಾ ಹೋಗಿ ಓದ್ತೀನಿ ಅಂತ ಹೇಳೋಣೆ. ತಾಯಿ ಗಜಗೌರಿ, ಆ ಕೆಲ್ಸ ಎಲ್ಲ ನನಗ್ ಬೇಡವಾ ಅಂತ ವಿನಂತಿ ಅವ್ರು ಹೇಳ್ತಾರೆ. ಆಗ ಚಿತ್ರ ಅವ್ರು ಹೇಳ್ತಾರೆ, ವಿನಂತಿ ಹೇಳ್ತಾ ಇರೋದು ಸರಿಯಾಗದೆ. ನಮ್ಮ ಅಟ್ಟಿಲಿ ಓದಕ್ ಬಿಡ್ಲಿಲ್ಲ ಅಂತ ನಾವೇನು ಓದದ್ದೇ ಇದ್ದದ್ದಲ್ಲ, ನಮ್ಗೆ ವಿದ್ಯಾನೆ ತಲೆಗತ್ಲಿಲ್ಲ. ಅವಳು ಅಟ್ಟಿ ಒಳಗೆ ಇದ್ಕೊಂಡೆ ಕಷ್ಟಪಟ್ಟು ಓದಿ ಒಳ್ಳೆ ನಂಬರ್ ತಗೊಂಡವಳೆ. ದಿಟ ಹೇಳ್ಬೇಕಂದ್ರೆ ನಮ್ಮನ್ನ ಟ್ಯೂಷನ್ಗೆ ಸೇರಿಸಿದ್ರುವೆ ನಾವು ಪಾಸ್ ಕೂಡ ಆಯ್ತಾ ಇರ್ಲಿಲ್ಲ ಅಂತ ಚಿತ್ರ ಅವ್ರು ಹೇಳ್ತಾರೆ. ಆಗ ಈಶ್ವರಿ ಅವ್ರು ಹೇಳ್ತಾರೆ, ಆಹಾಹಾ ಎಂತ ಮಕ್ಳು ಉಟ್ಬಿಟ್ರೆ, ಅಯ್ಯೋ ಇವ್ರು ಯಾವ್ದಕ್ಕೂ ಪ್ರಯೋಜನ ಇಲ್ಲ ಕಣಂತೆ ಬಿಡತ್ಗೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಮುಂದೆ ಏನ್ ಮಾಡ್ಬೇಕು ಅಂತ ಅದು ಹೇಳೋಂತ ಸಾವಿತ್ರಿ ಅವರು ಹೇಳಿದಾಗ ಈಶ್ವರಿ ಅವರು ಹೇಳ್ತಾರೆ, ಮುಳ್ಳುನ್ನ ಮುಳ್ಳಿಂದಲೇ ತೆಗಿಬೇಕು. ನಿಯಮ ಮುರಿದೋರ್ ಮುಂದೆ ನಾವು ನಿಯಮ ಮುರ್ದೇ ನಡಿಬೇಕು. ಆಗ್ಲೇ ಆ ನ್ಯಾಯ ಅನ್ನೋದು ಈ ಅಟ್ಟಿಲಿ ಒಂದೇಯಾ ಅಥವಾ ಬ್ಯಾರೆ ಅನ್ನೋದು ಗೊತ್ತಾಗುತ್ತೆ. ನಿಯಮ ಮುರಿಯೋಣ ಅಂದ್ರೆ ಇವೆರಡು ಓದಕ್ಕೆ ತಯಾರಿಲ್ವಲ್ಲ, ಇನ್ನು ನಾನು ನೀನು ಓದ್ಬೇಕಾಟೆಯ. ಕರೆಕ್ಟಾಗಿ ಹೇಳ್ದೆ ಕಣವ, ಹಂಗೆ ಮಾಡ್ಬಿಡು ನೀನು. ಬುಕ್ ತಂದ್ಕೊಡ್ಲೆ, LKG ತಂದ್ಕೊಡ್ಲಾ ಅಥವಾ UKG ತಂದ್ಕೊಡ್ಲಾ ಅಂತ ವಿನಂತಿ ಅವ್ರು ಹೇಳ್ತಾರೆ. ಮುಚ್ಚ ಬಾಯ, ಹೆಂಗ್ ಹೇಳ್ತೀಯ ನೋಡು, ಹಂಗೆ ಮಾಡು ಅಂತವ, ಆಚೆಗೆ ಆಗಕ್ಕಿಲ್ವೇನೆ ನಿನಗೆ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಅವ್ವ ಈಗ ನಮ್ಮನ್ನ ಬೈಯೋದ್ ಬಿಟ್ಬಿಟ್ಟು ಮುಂದೆ ಏನ್ ಮಾಡ್ಬೇಕಂತ ಹೇಳು ಅಂತ ಚಿತ್ರ ಅವ್ರು ಹೇಳ್ತಾರೆ. ನೋಡಿ, ಬರೀ ಓದಕ್ ಹೋದ್ರೆ ನಿಯಮ ಮುರಿದಂಗ್ ಮಾತ್ರ ಅಲ್ಲ, ನಿಯಮ ಮುರಿಯಕ್ಕೆ ಬೇಜಾನದವೆ, ಅದನ್ನ ಮೊದ್ಲು ಮಾಡೋಣ ಅಂತ ಈಶ್ವರಿ ಅವರು ಅವ್ರಿಗೆ ಹೇಳ್ತಾರೆ. ಈಶ್ವರಿ ಅವರು ಗುಟ್ಟಾಗಿ ಪ್ಲಾನ್ ಮಾಡ್ತಾರೆ. ಈಟ್ ಕೆಲಸ ಇವಾಗ ಮಾಡೋಣ, ಮುಂದಕ್ಕೆ ಏನ್ ಬರ್ತದೋ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಈಶ್ವರಿ ಅವರು. ಇನ್ಮೇಲೆ ನಮ್ಮ ಅಸಲಿ ಆಟವ ಶುರು ಮಾಡೋಣ, ನಾವೆಲ್ಲ ತಿರುಗ್ ಬಿದ್ರೆ ಏನ್ ಆಯ್ತದಂತ ಅರ್ಥ ಮಾಡ್ಸವ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಈ ಕಡೆ ಭದ್ರ ಅಜ್ಜಿ ಮಗ ಆಡಿರೋ ಮಾತನ್ನ ನೆನ್ಪು ಮಾಡ್ಕೊಂಡು ಅಳ್ತಾ ಒಂದ್ ಕಡೆ ಕೂತಿರ್ತಾರೆ. ಅಲ್ಲಿಗೆ ವಿದ್ಯಾ ಅವ್ರು ಬಂದ್ಬಿಟ್ಟು ಅಮ್ಮಮ್ಮ ಅಂತ ಮಾತಾಡಿಸ್ತಾರೆ. ಆದ್ರೆ ವಿದ್ಯಾ ಬಂದಿರೋದು ಗೊತ್ತಿಲ್ಲದೆ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ ಅಜ್ಜಮ್ಮ. ಏನೇ ಅಂತ ಅಜ್ಜಮ್ಮ ಕೇಳಿದಾಗ ವಿದ್ಯಾ ಅವ್ರು ಹೇಳ್ತಾರೆ, ಅಮ್ಮಮ್ಮ ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮಮ್ಮ. ಏನ್ ಮಾಡ್ತಾ ಇದೀಯ, ಎದ್ದೇಳೆ ಫಸ್ಟು, ಬಸ್ರಿ ಹೆಂಗ್ಸು ನೀನು. ಆಸೆ ಈಡೇರಿಸ್ಕೊಳಕ್ ನೋಡಿದ್ರೆ ಕೆಲವೊಂದ್ ಕಿತ್ತ ನಮ್ ನೆರಳೆ ನಮ್ ಕಾಲಿ ತಾಗ್ತದೆ ಅಂತ ಕೇಳಿದ್ದೆ, ಅದನ್ನೆಲ್ಲ ಮರ್ತು ನನ್ನ ಆಸೆ ಕನಸನ್ನ ಈಡೇರಿಸ್ಕೊಳ್ಳೋ ಬರದಲ್ಲಿ ಈ ವಯಸ್ಸಲ್ಲಿ ನಿಮ್ಗೆ ಶಾನೆ ನೋವು ಕೊಟ್ಬಿಟ್ಟೆ ಅಮ್ಮಮ್ಮ ಅಂತ ಅಳಕ್ಕೆ ಶುರು ಮಾಡ್ತಾರೆ ವಿದ್ಯಾ ಅವರು. ನನ್ಗೇನು ನೋವಾಗಿಲ್ಲ ಕಣಂತೆ, ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ ಭದ್ರಾಜ್ಜಿ. ಕೊಟ್ಟು ಮಾತನ್ನ ಉಳಿಸ್ದೇ ಇರೋದು ಅಂದ್ರೆ ನಡು ನೀರಲ್ಲಿ ಕೈ ಬಿಟ್ಟಂಗೆ. ನಾನು ನಿನ್ನ ಪರೀಕ್ಷೆ ಬರ್ಸಿದ್ದು ದೊಡ್ಡದಲ್ಲ, ಆದ್ರೆ ಇಡೀ ರಾಜ್ಯವೇ ನಿನ್ನ ಕೊಂಡಾಡಂಗೆ ನಂಬರ್ ತೆಗೆದು ನನ್ನ ಶ್ರಮ ಸಾರ್ಥಕ ಮಾಡ್ದೆ ನೋಡು, ಅದು ಖುಷಿ ಪಡೋ ವಿಚಾರ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗೀತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.